ಅಷ್ಟೇ ತಲೆ ಎತ್ತು ನಿಮ್ಮಂತ ರೆಫರ್ ಮಾಡಿದ್ರಣ ಅವರು ಅಬ್ಸರ್ವೇಷನ್ ಅಂತ ಈಗ ಮಗಳಿಗೆ ಕಳಿಸಿದ್ರು ನಾಲ್ಕು ರಮೇಶ್ ಅಂತ ಈ ಎಲೆನೋ ನೀವೇನೋ ಬಂದು ಏನು ಮಾಡ್ತಾರೆ ಎಂಟರಲ್ಲಿ ಒಂದು ಸಬ್ಸಿಡಿ ಅವರ ಇಲ್ಲಿ ಸರ್ ಇಲ್ಲಿ ಹಾಸ್ಪಿಟಲ್ ಅವರ ಈಗ ನೈಟ್ ಡ್ಯೂಟಿ ಬೆಳಿಗ್ಗೆ ಒಂದೇನಾರ ಬಂದ್ರೆ ಏನ್ ಮಾಡ್ತಾರೆ ಏನೋ ಪೇಷಂಟ್ಸ್ಗಳು ಎಲೆನೋ ಇದೇನೋ ಅಂತ ಬಂದ್ರೆ ಈ ಸಿ ಮಾಡಲ್ಲ ಅವ್ರೇನು ರೈತರು ಎಲ್ಲೂ ಜಾಗ ಸಿಗದಿರೆ ಒಳಗಡೆ ಹೇಳಿದ್ವಲ್ಲ ಗುರು ಅಲ್ಲಿ ಮಾಡ್ತೀವಿ ಹುಡುಗರು ಅಲ್ಲ ಸರ್. ಯಾಕಂದ್ರೆ ಸರ್ ಈಗ ಈ ಕಡೆ ನೋಡಿ, ಈ ಕಡೆ ಕಾಣಿಸಿದ್ರೆ ಈಗ ಕೋಟೆ ಬೈಪಾಸ್ ರಸ್ತೆ, ಇವ್ರು ಬಂದು ಇಲ್ಲಿ ವ್ಯಾಪಾರ ಮಾಡ್ಕೋತಾರೆ. ವಾಹನ ಆದ್ರೆ ಪ್ರಾಣಕ್ಕೆ ಅಪಾಯ, ರೈತನ ಬಲಿ ಹಾಕ್ಬಿಡ್ತಾನೆ. ಅವ್ರಿಗೂ ಗೊತ್ತಾಗಲ್ಲ ಸರ್, ಅವ್ರಿಗೂ ಪಾಪ ಬೆಳೆ ಮಾರ್ಬೇಕು ಅನ್ನೋ ಆಸೆಯಲ್ಲಿ ಬಂದ್ಬಿಡ್ತಾರೆ. ಡ್ರೈವರ್ ಅದೇನೋ ವಾಹನ ಯಾವ ಟೈಮಲ್ಲಿ ಏನಾಗ್ತಾ ಕೈ ಕೊಡ್ತೋ ಗೊತ್ತಾಗಲ್ಲ ಸರ್. ಬಸ್ಸು ದಯಮಾಡಿ ಸರ್ ಇವ್ರಿಗೆ ಇಲ್ಲ ಪರ್ಯಾಯ ವ್ಯವಸ್ಥೆ ಮಾಡಬೇಕು, ಇಲ್ಲಿ ಇವರಿಂದ ಬೇರೆ ಕಡೆ ಶಿಫ್ಟ್ ಮಾಡಿಕೊಡ್ಬೇಕು ಸರ್. ಸಾರ್ವಜನಿಕ ಹಿತಾಸಕ್ತಿ ಓಕೆ ಸರ್. ಅಲ್ಲಿ ತನಕ ಒಂದು ಸ್ವಲ್ಪ ಹೋಗಿದ್ಯಾ ಆಕ್ಸಿಡೆಂಟ್ ಆಯ್ತಾ ಏನ್ ಮಾಡ್ತೀವಿ ನಾವು ಹೊಡ್ಕೋತಾರ ಕರೆಕ್ಟಾಗಿ ಮೇಡಮ್ ನೋಡ್ಕೋತಾ ಇದ್ದೀರಾ ಏನ್ ಸಮಸ್ಯೆ ಏನಾಗಿಲ್ಲ ಅಂತ ತನಗೆ ಜಾಸ್ತಿ ಕೊಟ್ಟರೆ ಪ್ರಾಬ್ಲಮ್ ಆಗಲ್ಲ. ಸ್ವಲ್ಪ ನೋಡಿದ್ರೆ ಪೇಂಟ್ ಕೊಡ್ಸಕ್ಕೆ ಹೋಗೋಣ, ಜಾಸ್ತಿ ಇಲ್ಲಿ ಪ್ರಾಬ್ಲಮ್ ಆಗುತ್ತದೆ. ನೀನೇ ಬಂದಿದ್ಯಾ? ಓ ಅಮ್ಮ ಜೊತೆ ನೀನು ಇಲ್ಲೇ ಸೆಟ್ಲಾ? ಹುಷಾರಾಗಿಲ್ಲ ವಿಷಯಕ್ಕೆಲ್ಲ ಯಾವಾಗ ಬದಲಾಯಿಸ್ತೀರಾ? ವಾಶ್ ಮಾಡೋದು ಹೆಂಗೆ ಇದು? ಆಯ್ತಾ? ಯಾರು ನೋಡೋದು ನೋಡ್ತಾರೆ? ಡೈಲಿ ಚೇಂಜ್ ಮಾಡ್ತಾರೆ ಬೆಡ್ಶೀಟ್ಸು? ಯಾರು ಮೇಡಮ್ ನೀವೆಲ್ಲ ನೋಡ್ಕೋಬೇಕಲ್ಲ ಮೇಡಮ್, ಡಾಕ್ಟರ್ ಅಲ್ವಾ? ಮತ್ತೆ ನೋಡ್ಕೋಬೇಕಲ್ವಾ? ಮಿಷಿನ್ ಕೆಟ್ಟೋದು ಕೈಲಾರ ಇದೆಲ್ಲ ವಾಶ್ ಮಾಡೋಕ್ಕಾಗ್ತದ? ಈಗೇನು ಎಂತೆಂತ ಒಳ್ಳೊಳ್ಳೆ ಮಿಷಿನ್ ಬಂದವಲ್ಲಮ್ಮ, ನಾನು ಬರ್ತೀನಿ ಆಮೇಲೆ ನಮ್ಗೆ ಹೇಳ್ರಿ. ಅವ್ರು ಕಳ್ಸಿ ಅವ್ರು ಯಾರು ವಾಶ್ ಮಾಡ್ತಾರೆ? ಡೈಲಿ ವಾಶ್ ಮಾಡ್ಬೇಕಲ್ವಾ? ಇಲ್ಲೇ ಇರ್ತೀರಾ ಮೇಡಮ್ ಅವ್ರ ಡಾಕ್ಟ್ರ? ಇಲ್ಲೇ ಇರ್ತೀರಾ?